ಎಲ್ಲರಿಗೂ ನಮಸ್ಕಾರ. ಉಡುಪಿ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಲ್ಲಿ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕೆಲವೊಂದು ದನ ಕಳ್ಳತನ ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ ಕೆಲವೊಂದು CCTV ಫುಟೇಜಸ್ಸು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹರಡಾಗ್ತಿತ್ತು. ಈ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಪ್ರತಿಯೊಂದು ಪ್ರಕರಣಗಳಿಗೂ ನಾವು ಸೆಪರೇಟ್ ತಂಡಗಳನ್ನು ರೂಪೀಕರಿಸಿ ಸರ್ಕಲ್ ಇನ್ಸ್ಪೆಕ್ಟರ್ಸು, ಸಬ್ ಇನ್ಸ್ಪೆಕ್ಟರ್ಸ್ ಅವರ ನೇತೃತ್ವದಲ್ಲಿ ಈ ಪ್ರಕರಣಗಳೆಲ್ಲ ಭೇದಿಸಲಿಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮೊದಲನೇದಾಗಿ ಬೈಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ 128/2025, ಅದೇ ರೀತಿ 130/2025 ಎರಡು FIRಗಳಲ್ಲಿ ನಾವು 2 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ 3 ವಾಹನಗಳು ದನ ಸಾಗಾಟ ಮಾಡಲಿಕ್ಕೆ ಯೂಸ್ ಮಾಡಿರುವಂಥದ್ದು ಇಕೋಸ್ಪೋರ್ಟ್ ಕಾರು, ಬ್ರೆಜಾ ಕಾರು ಮತ್ತು ಮಾರುತಿ ಸ್ವಿಫ್ಟ್ ಗಾಡಿಯನ್ನು ವಶಕ್ಕೆ ತಗೊಂಡಿದ್ದೀವಿ. ಅದೇ ರೀತಿ ಗಂಗೊಳ್ಳಿಯಲ್ಲಿ ಬೀಡಾದಿ ದನವನ್ನು ತೊಗೊಂಡು ಹೋಗಲಿಕ್ಕೆ ಪ್ರಯತ್ನಪಟ್ಟು ತೊಗೊಂಡು ಹೋಗಿರುವಂತಹ ಪ್ರಕರಣದಲ್ಲಿ 75/2025 ಗಂಗೊಳ್ಳಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರಲ್ಲಿ 2 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡು ಅದಕ್ಕೆ ಯೂಸ್ ಮಾಡಿರುವಂಥ ಸ್ವಿಫ್ಟ್ ಗಾಡಿ ಏನಿದೆ ಅದನ್ನು ವಶಕ್ಕೆ ತೊಗೊಂಡಿದ್ದೀವಿ. ಮೊನ್ನೆ ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿದ್ಕಲ್ಕಟ್ಟೆಯಿಂದ ಜಂಕ್ಷನಿಂದ ಒಂದು ಸ್ಕಾರ್ಪಿಯೋ ಗಾಡಿಯಲ್ಲಿ ದನ ತುಂಬಿಸಿಕೊಂಡು ಹೋಗುವಂಥ ವಿಡಿಯೋನು ಬಂದಿದೆ. ಆ ಪ್ರಕರಣವನ್ನು ಭೇದಿಸಿ ಅದರಲ್ಲಿ ಇರುವಂಥ 2 ಜನ ಆರೋಪಿಗಳು ಹಾಗೂ ಅದಕ್ಕೆ ಯೂಸ್ ಮಾಡಿರುವಂತಹ ಮಹೀಂದ್ರ ಸ್ಕಾರ್ಪಿಯೋ ವಾಹನವನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ. ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥ 2 ಜನ ಇಮ್ರಾನ್ ಹಾಗೂ ಇರ್ಷಾದ್. ಇಮ್ರಾನ್ ಮೇಲೆ ಸುಮಾರು 35 ಇದೇ ಥರ ಪ್ರಕರಣಗಳು ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಇಡೀ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಕಂಡುಬಂದಿದೆ. ಅದೇ ರೀತಿ ಇರ್ಷಾದ್ ಎಂಬವನಿಗೆ ಅರೆಸ್ಟ್ ಮಾಡಿದವರು, ಅವರ ಮೇಲೂ 14 ಪ್ರಕರಣಗಳು ಅಕ್ರಾಸ್ ದ ಸ್ಟೇಟ್ ದಾಖಲಾಗಿದೆ. ಇವರಿಬ್ಬರನ್ನು ಸಹ ವಶಕ್ಕೆ ತೊಗೊಂಡಿದ್ವಿ. ಅದೇ ರೀತಿ ಬ್ರಹ್ಮವಾರದಲ್ಲಿ ಆಗಿರುವಂಥ ಒಂದು ಘಟನೆ 20ನೇ ತಾರೀಕಲ್ಲಿ ಆಗಿರುವಂಥ ಘಟನೆ. ಅದರಲ್ಲಿ ಅದನ್ನದು ರಕ್ಷಣೆಯೂ ಮಾಡಿ ಅದಕ್ಕೆ ಯೂಸ್ ಮಾಡಿರುವಂಥ ಫೋರ್ಡ್ ಕಾರು ಸೀಸ್ ಮಾಡಿದ್ದೀವಿ. ಅದರೊಟ್ಟಿಗೆ 2 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ. ಕರಾವಳಿ ಭಾಗದಲ್ಲಿ ಈ ಥರ ಪ್ರಕರಣಗಳಿಗೆ ತುಂಬ ಇಂಪಾರ್ಟೆನ್ಸ್ ಇರೋದರಿಂದ ಇದರಿಂದ ಬೇರೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯತೆ ಇರೋದರಿಂದ ಈ ಥರ ಪ್ರಕರಣಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಅದನ್ನು ಕೂಡಲೇ ಪತ್ತೆ ಮಾಡಿ ಆರೋಪಿಗಳನ್ನು ವಶಕ್ಕೆ ತಗೊಂಡು ಅವರ ಮೇಲೆ ಕಾನೂನು ಕ್ರಮಗಳು ಜಾರಿ ಆಗ್ತಾ ಇದೆ. ಇನ್ನು ಮುಂದೆ ಸಹ ಇದೇ ರೀತಿಯಲ್ಲಿರುವ ಕಟ್ಟುನಿಟ್ಟಿನ ಕ್ರಮಗಳಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ.